ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಸೊ ಈಗ ತಾನೇ ನೀವು SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಎಕ್ಸಾಮನ್ನು ಬರೆದಿದ್ದೀರಾ. ಎಲ್ಲರೂ ಕೂಡ ಚೆನ್ನಾಗಿ ಬರೆದಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಸೊ ಈಗ ಕೀ ಆನ್ಸರ್ಸನ್ನು ಚೆಕ್ ಮಾಡೋಣ. ಸೊ ಗ್ರಾಮರೆಲ್ಲ ತುಂಬಾ ಈಸಿ ಇತ್ತು, ಒಂದೆರಡು ಸ್ವಲ್ಪ ಡಿಫಿಕಲ್ಟ್ ಬಿಟ್ಟರೆ. ಅದಾದಮೇಲೆ 2 ಮಾರ್ಕ್ಸ್ ಮಾತ್ರ ಸ್ವಲ್ಪ ಟ್ವಿಸ್ಟಾಗಿ ಕೇಳಿದರು. ಸೊ ಅದನ್ನು ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದಿತ್ತು. ಈಗ ಎಲ್ಲ ಕ್ವಶನ್ಸ್ಗೆ ನಾವು ಕೀ ಆನ್ಸರ್ಸನ್ನು ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಟ್ಯಾಗ್ ಬಗ್ಗೆ ಕ್ವಶನ್ ಇತ್ತು. ಸೊ ಏನಿದೆ, ಶಿ ವಾಸ್ ನರೇಟಿಂಗ್ ಅ ಸ್ಟೋರಿ. ಹೆಲ್ಪಿಂಗ್ ಅವರು ವಾಸ್ ಇದೆ, ಹಾಗಾಗಿ ಆನ್ಸರ್ ವಾಸಂಟ್ ಶಿ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಇನ್ಫಿನಿಟಿವ್ ಕ್ವಶನ್ ಕೇಳಿದ್ದಾರೆ. ಇನ್ಫಿನಿಟಿವ್ ಅಂದರೆ ನಿಮಗೆ ಗೊತ್ತಿದೆ, 2 ಇರಬೇಕು ಆಪ್ಷನಲ್ಲಿ. ಸೊ ಒಂದೇ ಇರೋದು ಆಪ್ಷನಲ್ಲಿ 2 ಇರೋದು, ಆಪ್ಷನ್ ಎ ಟು ಕಂಪ್ಲೈನ್. ಸೊ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಸೊ ಥರ್ಡ್ ಕ್ವಶನ್ ಏನಿದೆ, ಲ್ಯಾಂಗ್ವೇಜ್ ಫಂಕ್ಷನ್ ಬಗ್ಗೆ ಇದೆ. ಲ್ಯಾಂಗ್ವೇಜ್ ಫಂಕ್ಷನ್ ಏನಿದೆ, ಸ್ಟೇಟ್ಮೆಂಟ್ ಏನಿದೆ, ಹರೀಶ್ ಹೇಳಿರೋದು, ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಕಾರ್ ಅಂತೇಳಿ ಕೇಳಿರೋದು, ನನ್ನ ಕಾರನ್ನು ಯೂಸ್ ಮಾಡ್ಬೋದಾ ಅಂತ. ಸೊ ಏನಾಗುತ್ತದು, ಅದು ಸೀಕಿಂಗ್ ಪರ್ಮಿಷನ್. ನೆಕ್ಸ್ಟ್ ಸೊ ಫೋರ್ತ್ ಕ್ವಶನ್ ಇಫ್ ಕ್ಲಾಸ್ ಕ್ವಶನ್ ಇದೆ. ಸೊ ಏನಿದೆ, ಆನಂದ್ ಹೇಳುವಂಥ ಡೈಲಾಗ್, ಇಫ್ ಯು ಹ್ಯಾಡ್ ಟೋಲ್ಡ್ ಮಿ ಅರ್ಲಿಯರ್, ನನಗೆ ನೀನು ಬೇಗ ಹೇಳಿದ್ದಿದ್ರೆ, ಅದು ಯಾವುದಕ್ಕೆ, ಪಿಕ್ನಿಕ್ಗೆ. ಸೊ ನನಗೆ ಬೇಗ ಹೇಳಿದ್ದಿದ್ರೆ ಐ ವುಡ್ ಹ್ಯಾವ್ ಜಾಯಿಂಡ್ ಯು, ನಾನು ನಿನಗೆ ಜಾಯ್ನ್ ಆಗ್ಬೋದಿತ್ತು ಅಂತ. ಜಾಯ್ನ್ ಆಗ್ಬೋದಿತ್ತು, ಅದಕ್ಕೇನು ಬರಬೇಕು ಆನ್ಸರ್, ವುಡ್ ಹ್ಯಾವ್ ಅಂತೇಳಿ. ಸೊ ರೈಟ್ ಆನ್ಸರ್ ಆಪ್ಷನ್ ಬಿ. ಐದನೇದು, ಸೊ ಏನು ಕೇಳಿದ್ದಾರೆ, 1 ಸಿಲೆಬಲ್ ವರ್ಡನ್ನು ಕೇಳಿದ್ದಾರೆ. 1 ಸಿಲೆಬಲ್ ಯಾವುದು, ರೋಡ್ ಅನ್ನೋದು 1 ಸಿಲೆಬಲ್ ವರ್ಡ್ ಇದೆ. ರೋಡ್ 1ನೇ ಸಿಲೆಬಲ್ ಬರೋದು. ನೆಕ್ಸ್ಟ್ ಆರ್ಟಿಕಲ್. ಆರ್ಟಿಕಲ್ ಏನಿದೆ, ಸೊ ಇಲ್ಲಿ ಫಾಸ್ಟೆಸ್ಟ್ ಅಂತೇಳಿ ಕೊಟ್ಟಿದ್ದಾರೆ ನೋಡಿ. ಫಾಸ್ಟೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ. ಸೊ ಮೊನ್ನೆ ನಾನು ಡಿಸ್ಕಷನ್ ಕೂಡ ಮಾಡಿದ್ದೆ, ಸೂಪರ್ಲೇಟಿವ್ ಡಿಗ್ರಿ ಬಂದರೆ ಏನು ಬರಬೇಕು, ಸೊ ಆರ್ಟಿಕಲ್ ದ ಬರಬೇಕು. ಸೊ ಆನ್ಸರ್ ದ. ನೆಕ್ಸ್ಟ್ ಸೊ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚ್ ಇಲ್ಲಿ ನೋಡಿ, ಕೊನೆ ಪದ ಇದೆ ಮತ್ತು ಎಲ್ವೈಯಿಂದ ಎಂಡ್ ಆಗಿದೆ. ಸೊ ಕೊನೆ ಪದ ಎಲ್ವೈಯಿಂದ ಎಂಡ್ ಆಗಿದ್ದರೆ ನಾನು ಹೇಳಿದ್ದೆ ಹೊತ್ತು. ಸೊ ಏನಿದು, ಅಡ್ವರ್ಬ್. ಆನ್ಸರ್ ಅಡ್ವರ್ಬ್. ನೆಕ್ಸ್ಟ್ ಸೊ ಲಿಂಕರ್ ಕೇಳಿದ್ದಾರೆ. ಸ್ಟೂಡೆಂಟ್ಸ್ ಪ್ಲೇಡ್ ವೆಲ್, ವಿದ್ಯಾರ್ಥಿಗಳು ಚೆನ್ನಾಗಿ ಓದಿದ್ರು. ಸೊ ಡ್ಯಾಶ್ ಸೆಕ್ಯೂರ್ಡ್ ದ ಫಸ್ಟ್ ಪ್ಲೇಸ್ ಅಂತೇಳಿದೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಅಕಸ್ಮಾತಾಗಿ ಇಲ್ಲಿ ಕಮ ಇದ್ದು ಇಲ್ಲಿ ದೇ ಅಂತ ಏನಾದರೂ ಕೊಟ್ಟಿದ್ದಿದ್ರೆ ಆವಾಗ ಸೋ ಅಂತೇಳಿ ಬರ್ತಾ ಇತ್ತು. ತುಂಬ ಹುಡುಗರು ಕನ್ಫ್ಯೂಷನ್ ಮಾಡ್ಕೊಂಡಿರ್ತಾರೆ ಇದನ್ನು. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ ಅಂತೇಳಿದ್ರೆ ಆ್ಯಂಡ್ ಅಂತೇಳಿ ಆಗುತ್ತೆ. ಸೊ ವಿದ್ಯಾರ್ಥಿಗಳು ಚೆನ್ನಾಗಿ ಆಡಿದ್ದಾರೆ ಮತ್ತು ಫಸ್ಟ್ ಪ್ಲೇಸ್ ತೊಗೊಂಡಿದ್ದಾರೆ ಅಂತ. ಇಲ್ಲಿ ಕಮ ಇರಬೇಕಾಗಿತ್ತು, ವೆಲ್ ಆದಮೇಲೆ ಕಮ ಇದ್ದು, ಸೊ ಡ್ಯಾಶ್ ಹಾಕಿ ಆಮೇಲೆ ದೇ ಏನಾದರೂ ಇದ್ದಿದ್ರೆ ಅವಾಗ ಸೋ ಅಂತೇಳಿ ಆನ್ಸರ್ ಆಗ್ತಾ ಇತ್ತು. ನೆಕ್ಸ್ಟ್ 9th ಕ್ವಶನ್ ಪ್ರಿಪೋಷನ್ ಕೇಳಿದ್ದಾರೆ. ಸೊ ಅನಂತ್ ವಾಸ್ ಅವೇಕ್ ಬ್ರೀತಿಂಗ್ ದ ಆಕ್ಸಿಜನ್ ಫ್ರಮ್ ದ ಸಿಲಿಂಡರ್ ಅಂತ. ಏನಾಗಬೇಕಿದು ಆನ್ಸರ್, ಫ್ರಮ್. ನೆಕ್ಸ್ಟ್ 10th ಒನ್ ಏನಿದೆ, ಸೊ ಟೆನ್ಸ್ ಫಾರ್ಮ್ ಆಫ್ ವರ್ಬ್ ಇರೋದು. ಸೊ ಇದನ್ನು ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ. ಇಲ್ಲಿ ಬಿ ಪ್ಲಸ್ ಸೊ ವರ್ಬನ್ನು ಕೊಟ್ಟಿದ್ದಾರೆ. ಲಾಸ್ಟ್ ನೈಟ್ ಅಂತೇಳಿದೆ, ಇದು ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಇದ್ದರೆ ವಾಸ್ ಅಥವಾ ವರನ್ನು ಯೂಸ್ ಮಾಡಬೇಕು. ಇಲ್ಲಿ ಸಬ್ಜೆಕ್ಟ್ ಏನಿದೆ ಹೀ ಇದೆ, ಆನ್ಸರ್ ಏನಾಗಬೇಕು, ಹೀಗೆ ಹೀ ವಾಸ್, ಮತ್ತು ರೀಡ್ ಇದ್ದಿದ್ದು ಏನಾಗಬೇಕು, ರೀಡಿಂಗ್ ಅಂತೇಳಿ ಆಗಬೇಕು. ವಾಸ್ ರೀಡಿಂಗ್ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಸೊ 11th ಒನ್ ಯಾವುದಿದೆ, ಅಪ್ರಾಪ್ರಿಯೇಟ್ ಫಾರ್ಮ್ ಆಫ್ ವರ್ಡ್, ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಇದೆ. ಸೊ ಮೈ ಗ್ರ್ಯಾಂಡ್ ಮಾ ಟೋಲ್ಡ್ ಮಿ ಆ್ಯನ್ ಡ್ಯಾಶ್ ಸ್ಟೋರಿ, ಇಂಟ್ರೆಸ್ಟ್ ಅಂತೇಳಿದೆ, ಏನಾಗಬೇಕು, ಇಂಟ್ರೆಸ್ಟಿಂಗ್ ಅಂತೇಳಿ ಆಗಬೇಕು. ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತೇಳಿ ಆಗುತ್ತೆ. ನೆಕ್ಸ್ಟ್ ಸೊ ಯೂಸ್ ದ ವರ್ಡ್ ಸರ್ಚ್ ಆ್ಯಸ್ ವರ್ಬ್ ಇನ್ ಸೆಂಟೆನ್ಸ್. ಸೊ ಸ್ವಂತ ವಾಕ್ಯದಲ್ಲಿ ಬರೆಯೋದು ಐ ಅಂತೇಳಿ ಬರೀರಿ ಅಂತೇಳಿದ, ಐ ಬರೆದು ಸರ್ಚ್ ಬರೆದು ನಾನು ಹುಡುಕ್ದೆ, ಏನು ಹುಡುಕ್ದೆ ಅಂತೇಳಿ ನೀವು ಏನಾದರೂ ಬರೀಬಹುದು. ಮುಂದೆ ಐ ಸರ್ಚ್ ಅಂತೇಳಿ ಬರೀಬೇಕಾಗುತ್ತೆ. ಮುಂದೆ ಐ ಸರ್ಚ್ ಇನ್ಫಾರ್ಮೇಷನ್, ಐ ಸರ್ಚ್ ಬುಕ್, ಈ ಥರ ಏನಾದರೂ ನೀವು ಬರಿಬೋದು ಮುಂದೆ. ನೆಕ್ಸ್ಟ್ ಸೂಪರ್ಲೇಟಿವ್ ಡಿಗ್ರಿ ಕೇಳಿದ್ದಾರೆ. ಕೊಟ್ಟಿರೋದು ಕಂಪೇರಿಟಿವ್ ಡಿಗ್ರಿ ಇದೆ. ಕಂಪೇರಿಟಿವ್ ಡಿಗ್ರಿ ಅಂದಾಗ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿಗೆ ದ್ಯಾನ್, ಎನಿ, ಅದರ್ ಅನ್ನುವಂಥ ಪದಗಳು ಬರಲ್ಲ. ಇದು ಮೈಂಡಲ್ಲಿ ಬರಬೇಕು ಫಸ್ಟು. ಆಮೇಲೆ ಇದನ್ನು ನಾವು ಕಂಪೇರಿಟಿವ್ ಡಿಗ್ರಿ ಸೂಪರ್ಲೇಟಿವ್ ಡಿಗ್ರಿ ಮಾಡ್ಬೇಕಾದ್ರೆ ಏನಾಗುತ್ತೆ, ರಮೇಶ್ವರಿ ಈಸ್ ವೈಸರ್ ಇದ್ದಿದ್ದು ಅದರದ್ದು ಸೂಪರ್ಲೇಟಿವ್ ಫಾರ್ಮ್ ಏನಾಗುತ್ತೆ, ವೈಸರ್ ತೆಗೆದು ದ ವೈಸೆಸ್ಟ್ ಅಂತೇಳಿ ಮಾಡ್ಕೋಬೇಕು. ದ ವೈಸೆಸ್ಟ್. ಆಮೇಲೆ ಉಳಿದಿದ್ದು ಏನಿದೆ ಅದು ಸೇಮ್ ಕಾಮನ್ ಆಗಿರುತ್ತೆ. ಧ್ಯಾನ್ ಏನಿದೆ ತೆಗಿಬೇಕು, ಗರ್ಲ್ ಇನ್ ದ ಕ್ಲಾಸ್. ಆನ್ಸರ್ ಏನಾಗುತ್ತೆ, ರಮೇಶ್ವರಿ ಈಸ್ ದ ವೈಸೆಸ್ಟ್ ಗರ್ಲ್ ಇನ್ ದ ಕ್ಲಾಸ್ ಅಂತೇಳಿ ಆಗುತ್ತೆ. ನೆಕ್ಸ್ಟ್ ಪ್ಯಾಸಿವ್ ವಾಯ್ಸ್. ಸೊ ನಾವು ಬೇರೆ ಥರ ಕೊಡ್ತಾರೆ ಅಂತೇಳಿ ಅಂದ್ಕೊಂಡಿದ್ವಿ, ಆದರೆ ಇಲ್ಲಿ ಕೊಟ್ಟಿರೋದು V1 ಫಾರ್ಮ್ ಕೊಟ್ಟಿದ್ದಾರೆ. ಸಿಂಗ್ಸ್ ಅನ್ನೋದು V1 ಫಾರ್ಮ್, ಪ್ರೆಸೆಂಟ್ ವರ್ಬ್ ಅದು. ಪ್ರೆಸೆಂಟ್ ವರ್ಬ್ ಇದ್ದರೆ ನಾವು ಹೆಲ್ಪಿಂಗ್ ಆಫ್ ಆ್ಯಮ್, ಈಸ್, ಆರ್ ಅನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಈಗ ಆನ್ಸರ್ ಏನಾಗುತ್ತೆ ಇದಕ್ಕೆ, ಫಸ್ಟಿಗೆ ಆಬ್ಜೆಕ್ಟ್ ಏನಿದೆ, ಅ ಸಾಂಗ್. A song is
ಸಿಂಗ್ದು V3 ಫಾರ್ಮ್ ಏನಾಗುತ್ತೆ, ಸಂಗ್ ಅಂತೇಳಿ ಆಗುತ್ತೆ. ಸಂಗ್ ಬೈ ಶಿ ಇದ್ದಿದ್ದು ಹರ್ ಅಂತೇಳಿ ಆಗಬೇಕು, ಬೈ ಹರ್. ಅ ಸಾಂಗ್ ಈಸ್ ಸಂಗ್ ಬೈ ಹರ್ ಅನ್ನೋವಂಥದ್ದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕಂಬೈನ್ ದ ಸೋ ದಟ್ ಯೂಸ್ ಮಾಡೋದು ತುಂಬ ಈಸಿ ಇದೆ ಇದು. ಸೊ ಏನಿದೆ, ವೆರಿ ಇದೆ, ವೆರಿ ತೆಗೆದೇನು ಹಾಕಬೇಕು, ಸೋ ಅಂತೇಳಿ ಹಾಕಬೇಕು. ಮತ್ತು ಇಲ್ಲಿ ಫುಲ್ ಸ್ಟಾಪ್ ಇದೆಯಲ್ಲ, ವೀಕ್ ಆದಮೇಲೆ ಫುಲ್ ಸ್ಟಾಪ್ ತೆಗೆದೇನು ಹಾಕಬೇಕು, ದಟ್ ಅಂತೇಳಿ ಹಾಕಬೇಕು. ಮತ್ತು ಅಲ್ಲಿ ಅದನ್ನು ಹೀನ ಸ್ಮಾಲ್ ಲೆಟರ್ ಮಾಡಿದ್ರೆ ಆಯಿತು. ಆನ್ಸರ್ ಏನಾಗುತ್ತೆ, ಸತೀಶ್ ವಾಸ್ ಸೋ ವೀಕ್ ದ್ಯಾಟ್ ಹೀ ಕುಡಂಟ್ ಗೋ ಟು ಸ್ಕೂಲ್ ಅನ್ನೋದು. ಸೊ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 16th ಒನ್, ರಿಪೋರ್ಟೆಡ್ ಸ್ಪೀಚ್ ಕೊಟ್ಟಿದ್ದಾರೆ, ಕ್ವಶನ್ ಮಾರ್ಕ್ ಇದೆ, ಇಂಟ್ರಗೇಟಿವ್ ಸೆಂಟೆನ್ಸ್, ಅದರಲ್ಲಿ ಎಸ್ ಆರ್ ನೋ ಕ್ವಶನ್ ಇದೆ. ಎಸ್ ಆರ್ ನೋ ಕ್ವಶನ್ ಇದ್ದರೆ ಏನು ಯೂಸ್ ಮಾಡಬೇಕು ನಾವು, ಇಫ್ ಅಂತೇಳಿ ನಾವು ಯೂಸ್ ಮಾಡ್ತೀವಿ. ಆಸ್ಕಡ್ ಮತ್ತು ಇಫ್ ಅರ್ಧ ಆನ್ಸರ್ ಕೊಟ್ಟಿದ್ದಾರೆ ಅವರು. ಯಾರು ಹೇಳಿರೋದು, ನಿರ್ಮಲ ಹೇಳಿರೋದು. ನಿರ್ಮಲ, ಆಸ್ಕಡ್, ರಾಜೇಶ್. ಎಸ್ ಆರ್ ನೋ ಕ್ವಶನ್ ಇರೋದ್ರಿಂದ ಏನು ಯೂಸ್ ಮಾಡಬೇಕು, ಇಫ್ ಅಂತೇಳಿ ಯೂಸ್ ಮಾಡಬೇಕು. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಹೆಲ್ಪಿಂಗ್ ವರ್ಬ್ ಮತ್ತು ಸಬ್ಜೆಕ್ಟನ್ನು ಚೇಂಜ್ ಮಾಡಬೇಕು. ಫಸ್ಟ್ ಯು ಅನ್ನೋದನ್ನು ನಾವು ಚೇಂಜ್ ಮಾಡಬೇಕಾಗುತ್ತೆ. ಯು ಅನ್ನೋದು ಯಾರಿಗೆ ಸಂಬಂಧಪಡುತ್ತೆ, ಲಿಸ್ನರಿಗೆ. ಸೊ ರಾಜೇಶ್ ಹುಡುಗ ಇದ್ದಾನೆ, ಹಿ. ಆಮೇಲೆ ಸೊ ಡಿಡ್ ಬಂದರೆ ಹ್ಯಾಡ್ ಅಂತೇಳಿ ಬರಬೇಕು. ಅಂದರೆ ಇದು ಪಾಸ್ಟ್ ಸಿಂಪಲ್ ಟೆನ್ಸ್ ಇದೆ, ಅದನ್ನು ಪಾಸ್ಟ್ ಪರ್ಫೆಕ್ಟಿಗೆ ಮಾಡ್ಕೋಬೇಕು, ಹ್ಯಾಡ್ ಆಗುತ್ತೆ. ಆಮೇಲೆ ಸಬ್ಮಿಟ್ ಇದ್ದದನ್ನು ಸಬ್ಮಿಟೆಡ್ ಅಂತೇಳಿ ಮಾಡ್ಕೋಬೇಕಾಗುತ್ತೆ, ಹ್ಯಾಡ್ ಸಬ್ಮಿಟೆಡ್. ಮತ್ತು ಉಳಿದಿದ್ದು ದ ಪ್ರಾಜೆಕ್ಟ್, ಅದು ಸೇಮ್ ಬರುತ್ತೆ. ದ ಪ್ರಾಜೆಕ್ಟ್ ಸೇಮ್ ಬರುತ್ತೆ. ಅಲ್ಲಿ ಕ್ವಶನ್ ಮಾರ್ಕ್ ತೆಗೆದು ಏನು ಹಾಕಬೇಕಾಗುತ್ತೆ, ಫುಲ್ ಸ್ಟಾಪನ್ನು ಹಾಕಬೇಕು ನಾವು. ಸೊ ಇದು ಗ್ರಾಮರಿಗೆ ಸಂಬಂಧಪಟ್ಟಂತೆ 16 ಕ್ವಶನ್ ಇದೆ. ಸೊ ಈಗ ಉಳಿದಿದ್ದು ಕೆಲವೊಂದು ಆನ್ಸರ್ನ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಈ ವಿಡಿಯೋ ಕಂಪ್ಲೀಟ್ ಆದಮೇಲೆ ಸೊ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತೇಳಿ ಸೊ ದಯವಿಟ್ಟು ಎಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದರೆ ಈಗ ಕೀ ಆನ್ಸರ್ ರೆಡಿ ಮಾಡೋಕ್ಕೆ ಇನ್ನೂ ಟೈಮ್ ಬೇಕಾಗುತ್ತೆ. ಸೊ ಈಗ ಬೇರೆ ಸ್ಕೂಲಿಗೆ ಹೋಗಿ ಯಾವುದೋ ಹುಡುಗನ ಹತ್ರ ಸೊ ಕ್ವಶನ್ ಪೇಪರ್ ಇಸ್ಕೊಂಡು ಬಂದಿದ್ದೀನಿ. ಈಗ ನೆಕ್ಸ್ಟ್ 17ನೇ ಕ್ವಶನ್ ಇದೆ. ಏನು ಎಡಿಟಿಂಗ್ ಕೇಳಿದ್ದಾರೆ, ಏನು ಒಂದು ನಂಬರ್, ಸೊ ನೌನ್ ನಂಬರ್ ಟು ಬಿ ಕರೆಕ್ಟೆಡ್ ಅಂದರೆ ಸಿಂಗುಲರ್ ಪ್ಲೂರಲ್ ಮಿಸ್ಟೇಕ್ ಇರುತ್ತೆ, ಇನ್ನೊಂದು ವರ್ಬಲ್ ಮಿಸ್ಟೇಕ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಿಂಗುಲರ್ ಪ್ಲೂರಲ್ ಅಂತ ಹೇಳಿದ್ರೆ ಏನು, ಇಲ್ಲಿ ಪೂರ್ ವುಮೆನ್ ಅಂತೇಳಿ ಇದೆ ನೋಡಿ, ಇಲ್ಲಿ ವುಮೆನ್. ಎ ಅಂದರೆ ಒಂದು ಅಂತ, ಒಬ್ಬರು ಅಂತ. ಒಬ್ಬರು ಅಂದಾಗ ವುಮೆನ್ ಅಂತೇಳಿ ಆಗಬಾರ್ದು, ವುಮನ್ ಅಂತೇಳಿ ಆಗಬೇಕು ಅದಕ್ಕೆ. ಸೊ ಆನ್ಸರ್ ಏನು ಬರಬೇಕು, ವುಮನ್. ಈ ಇದ್ದಿದ್ದು ಎ ಆಗಬೇಕು. ಸೊ ಇಲ್ಲಿ ಇದೆಯಲ್ಲ, ಈ ಪದ ಚೇಂಜ್ ಆಗಬೇಕು. ನೆಕ್ಸ್ಟ್ ವರ್ಬಲ್ ಮಿಸ್ಟೇಕ್ ಅಂತ ಹೇಳಿದ್ರೆ, ನಾನು ಸ್ವಲ್ಪ ಇದು ಯಾವ ಥರ ಕೊಟ್ಟಿದ್ದಾರೆ ಅಂದರೆ ಪಾಸ್ಟ್ ಟೆನ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ, ಇಲ್ಲಿ ಕ್ಯಾರಿ ಇದ್ದಿದ್ದನ್ನು ನಾವು ಕ್ಯಾರಿಯಿಂಗ್ ಅಂತೇಳಿ ಮಾಡ್ಕೋಬೇಕಾಗುತ್ತೆ. ಸೊ ಮಾಡ್ಕೊಂಡು ಹೋಗ್ತಾ ಇದ್ಲು ಅಂತ, ಅಂದರೆ ಕ್ಯಾರಿ ಮಾಡಿಕೊಂಡು ಬಂಡಲನ್ನು ತಲೆ ಮೇಲೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ಲು. ಸೊ ಇಲ್ಲಿ ವರ್ಬಲ್ ಮಿಸ್ಟೇಕಿಗೆ ಏನಾಗುತ್ತೆ, ಕ್ಯಾರಿಯಿಂಗ್ ಅಂತೇಳಿ ಆಗುತ್ತೆ. ನೆಕ್ಸ್ಟ್ 18th ಕ್ವಶನ್. ಸೊ 18th ಕ್ವಶನ್ ಏನಿದೆ, ವಾಟ್ ವಾಸ್ ದ ಮೇಜರ್ ಇನ್ಫ್ಲುಯೆನ್ಸ್ ಆನ್ ಡಾಕ್ಟರ್ ಅಂಬೇಡ್ಕರ್. ಸೊ ಅವ್ರ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವುದು ಅಂತೇಳಿ ಕೇಳಿದ್ದಾರೆ. ಸೊ ಮೊನ್ನೆ ಪ್ರಿಪೇಟ್ರಿಯಲ್ಲಿ ಕೇಳಿದ್ರು ನಿಮಗೆ. ಸೊ ಏನು ಅಂತೇಳಿದ್ರೆ, 3ನೇ ಪ್ರಿಪೇಟ್ರಿಯಲ್ಲಿ ಕೇಳಿದರು. ಸೊ 14th ಅಮೆಂಡ್ಮೆಂಟ್ ಇದೆಯಲ್ಲ, ಸೊ ಇದು ಅವ್ರ ಮೇಲೆ ಪ್ರಭಾವ ಬೀರುತ್ತೆ. ಸೊ ಏನಂತೇಳಿ ಅದು ಏನು ಮಾಡುತ್ತೆ, ಸೊ ಗೇವ್ ಫ್ರೀಡಮ್ ಟು ಬ್ಲ್ಯಾಕ್ ಅಮೇರಿಕನ್ಸ್ ಅಂತೇಳಿ ಬರೀಬೇಕು ಒಂದು. ಅದಾದಮೇಲೆ ಇನ್ನೊಂದು ಯಾವುದು ಅಂತೇಳಿದ್ರೆ, ಅವ್ರ ಮೇಲೆ ಪ್ರಭಾವ ಬೀರೋರು ಯಾರು, ಮಹಾತ್ಮ ಪುಲೆ. ಅವ್ರು ಯಾವುದಕ್ಕೋಸ್ಕರ ಕೆಲಸ ಮಾಡ್ತಾರೆ, ವರ್ಕ್ ಫಾರ್ ಕ್ಲಾಸ್ಲೆಸ್ ಸೊಸೈಟಿ ಆ್ಯಂಡ್ ವುಮೆನ್ಸ್ ಅಪ್ಲಿಫ್ಟ್ ಅಂತೇಳಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಿದೆ, 19th ಏನಿದೆ, ವೈ ಡಸ್ ಕೆಲಿಸ್ ಬೋರಾಕ್ ಫೀಲ್ ದಟ್ ಸೈನ್ಸ್ ಈಸ್ ದ ಇಂಡಿಸ್ಪೆನ್ಸಿಬಲ್ ಗಾರ್ಡಿಯನ್ ಆ್ಯಂಡ್ ಕೇರ್ ಟೇಕರ್ ಆಫ್ ಹ್ಯುಮ್ಯಾನಿಟಿ ಅಂತ. ಸೊ ಸೈನ್ಸ್ ಅನ್ನೋದು ನಮಗೆ ಹೇಗೆ ಕೇರ್ ಟೇಕರ್ ಆಗಿ ಕೆಲಸ ಮಾಡುತ್ತೆ ಅಂತೇಳಿ ಅಂದಾಗ ಏನು ಬರಬೇಕು, ಬೇಸಿಕ್ ರಿಸರ್ಚ್ ಏನು ಮಾಡುತ್ತೆ, ಕ್ಯಾನ್ ಕ್ರಿಯೇಟ್ ಸ್ಪ್ರಿಂಗ್ ಬೋರ್ಡ್ ಫಾರ್ ಡೆವಲಪಿಂಗ್ ನ್ಯೂ ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಇಂಡಸ್ಟ್ರಿ, ಈ ಥರ ಎಲ್ಲ ಬರೀಬೇಕಾಗುತ್ತೆ. ಸೊ ಅದನ್ನು ನಾವು ವಿಜ್ಞಾನವನ್ನು ಹ್ಯೂಮನ್ಲಿ ಯೂಸ್ ಮಾಡಿದರೆ ಸೊ ಅದು ನಮಗೆ ಸೊ ಗಾರ್ಡಿಯನ್ ಆಗಿ ಸೊ ವರ್ಕ್ ಮಾಡುತ್ತೆ ಅಂತೇಳಿ ನಾವು ಹೇಳಬೇಕಾಗುತ್ತೆ. ಇದು ಸ್ವಲ್ಪ ಕೆಲವು ಹುಡುಗರು ಇದನ್ನು ಓದಿರಲ್ಲ ಅನಿಸುತ್ತೆ. ನೆಕ್ಸ್ಟ್ ಕ್ವಶನ್ ಏನಿದೆ, ಯೂಶಲಾಗಿ 22ನೇ ಕ್ವಶನ್ ಏನು ಬರ್ತಾಯಿತ್ತು ನಮಗೆ, ಐ ಆಮ್ ದ ಲ್ಯಾಂಡ್ ಬರ್ತಾಯಿತ್ತು. ಈ ಸಲ 20th ಕ್ವಶನ್ ಕೇಳಿದ್ದಾರೆ, ಐ ಆಮ್ ದ ಲ್ಯಾಂಡ್. ಸೊ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಇಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ, ಎಸ್ ಆರ್ ನೋ ಕ್ವಶನ್. ಈಸ್ ದಿಸ್ ಟೋನ್ ಆಫ್ ವೀಕ್ನೆಸ್ ಆರ್ ಸೆಲ್ಫ್ ಅಸರ್ಷನ್ ಅಂತ. ಸೊ ಇಲ್ಲಿ ಯು ಕ್ಯಾನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್ ಅನ್ನುವಂಥದ್ದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅದು ಫಸ್ಟ್ ಏನು ಬರಿಬೇಕು ನಾವಾಗುತ್ತೆ, ಇಟ್ ಈಸ್ ಅ ಟೋನ್ ಆಫ್ ಸೆಲ್ಫ್ ಅಸರ್ಷನ್ ಅಂತೇಳಿ ಬರಿಬೇಕು. ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಇನ್ನೊಂದು ಮಾರ್ಕ್ಸ್ ಯಾವುದಕ್ಕೆ ಅಂತೇಳಿದರೆ, ಯಾಕೆ ಭೂಮಿ ಎಲ್ಲವನ್ನು ಸಹಿಸ್ಕೊತಾಳೆ ಅಂತ. ಸೊ ಫಸ್ಟ್ ಏನು ಬರೀಬೇಕು, ಸೆಲ್ಫ್ ಅಸರ್ಷನ್ಗೆ 1 ಮಾರ್ಕ್ಸ್ ಇರುತ್ತೆ. ಉಳಿದಿದ್ದು ಭೂಮಿ ಮೇಲೆ ಸೊ ಮನುಷ್ಯ ಏನೇನು ಕೆಲಸ ಮಾಡ್ತಾನೆ, ಹೌ ಮ್ಯಾನ್ ಡಿಸ್ಟ್ರಕ್ಟ್ಸ್ ಸೊ ಆನ್ ದ ಅರ್ತ್ ಅನ್ನೋದನ್ನು ನಾವು ಬರಿಬೇಕಾಗುತ್ತೆ. ನೆಕ್ಸ್ಟ್ 21st ಏನು ಕ್ವಶನ್ ಇದೆ, ಡಾನ್ ಅನ್ಸೆಲ್ಮೋ ವಾಸ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತೇಳಿದೆ.
ಸೊ ಯಾಕೆ ಅವರನ್ನು ಕರಿತೀವಿ? ಸೊ ಯಾಕೆ ಅಂತೇಳಿ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಇದನ್ನೆಲ್ಲ ನೀವು ಓದಿರ್ತೀರ. ಅಮೇರಿಕನ್ಸ್ ಅವರಿಗೆ ಡಬಲ್ ಅಮೌಂಟನ್ನು ಆಫರ್ ಮಾಡಿರ್ತಾರೆ, ಆದರೆ ಅದನ್ನು ರಿಫ್ಯೂಸ್ ಮಾಡ್ತಾನೆ. ಸೊ ಅವನ ಅಗ್ರಿಮೆಂಟಿಗೆ ಸ್ಟ್ರಕ್ ಆಗ್ತಾನೆ. ಅದಕ್ಕೋಸ್ಕರ ಅವರಿಗೆ ನಾವು ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ. ಇಲ್ಲಿ ಕೊಟ್ಟಿರುವಂಥ ಆನ್ಸರೇ ನೀವು ಬರೀಬೇಕಂತೇನಿಲ್ಲ, ರಿಲೇಟೆಡ್ ಆಗಿ ಸ್ವಲ್ಪ ಚೇಂಜ್ ಇದ್ದರೂ ಕೂಡ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ. ನೆಕ್ಸ್ಟ್ ಕ್ವಶನ್ ಏನಿದೆ, ವಾಟ್ ಅಡ್ಮಿರಬಲ್ ಕ್ವಾಲಿಟಿ ಡು ಯು ಫೈಂಡ್ ಇನ್ ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲರಕ? ಅವರ ಇಬ್ಬರಲ್ಲಿ ನಮಗೆ ಸಿಗುವಂತಹ ಒಂದು ಕ್ವಾಲಿಟಿ ಯಾವುದು ಅಂತ, ಪ್ರಶಂಸೆ ಮಾಡುವಂಥ ಕ್ವಾಲಿಟಿ ಯಾವುದು, ಯಾವ ಸ್ಪೆಷಲ್ ಕ್ವಾಲಿಟಿ ಅಂದಾಗ ನಾವೇನು ಹೇಳಬೇಕಾಗುತ್ತೆ ಅಂತ ಹೇಳಿದ್ರೆ, ಅವರು ಗ್ರೇಟ್ ಆರ್ಟಿಸ್ಟ್ ಇದ್ದರೂ ಕೂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಬ್ಯುಸಿ ಇರ್ತಾರೆ, ಮತ್ತು ವರ್ಲ್ಡ್ ಕ್ಲಾಸ್ ಆರ್ಟಿಸ್ಟ್ ಇದ್ದರೂ ಕೂಡ ಏನು ಮಾಡ್ತಾರೆ, ಅವರು ಅನಂತ್ ಅವ್ರ ಮನೆಗೆ ಹೋಗೋಕ್ಕೆ ಒಪ್ಕೊತಾರೆ. ಯಾಕಂತ ಹೇಳಿದ್ರೆ ಫಸ್ಟಿಗೆ ಸ್ಮಿತಾ ಎಲ್ಲ ರಿಕ್ವೆಸ್ಟ್ ಮಾಡಿರ್ತಾರೆ, ಅನಂತದ್ದು ಏನಾಗಿದೆ ಅಂತ, ಅದಕ್ಕೋಸ್ಕರ ಕೊನೆಗೆ ಒಪ್ಕೊತಾರೆ ಅಂತೇಳಿ ನಾವು ಹೇಳಬೇಕಾಗುತ್ತೆ. ಅಂದರೆ ಇಲ್ಲಿ ಇದೊಂದು ಸಮರಿ ಟೈಪ್ ಪಾಠದ ಏನು ಸಾರಾಂಶ ಇದೆ ಅದನ್ನು ಬರೆದು ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 23rd ಏನಿದೆ, ಹೌ ವಾಸ್ ವಿಸಿಟ್ ಆಫ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಹೆಲ್ಪ್ಫುಲ್ ಟು ಮೋಹನ್ಸ್ ಫ್ಯಾಮಿಲಿ? ಮೋಹನ್ ಫ್ಯಾಮಿಲಿಗೆ ಅವರು ಹೇಗೆ ಹೆಲ್ಪ್ ಮಾಡ್ತಾರೆ ಅಂತೇಳಿ ಒಂದಿದೆ. ಅದಕ್ಕೆ ಆನ್ಸರ್ ಏನಿದೆ ಅಂತೇಳಿದ್ರೆ, ಪಾಟೀಲ್ ಏನು ಮಾಡ್ತಾರೆ, ಮೋಹನ್ ಅವ್ರ ಮನೆಗೆ ಬರ್ತಾರೆ, ಬಂದು ಏನು ಮಾಡ್ತಾರೆ, ವಾರ್ನ್ ಅಬೌಟ್ ಪೊಲೀಸ್ ರೇಡ್ ಬಗ್ಗೆ ಅವ್ರು ವಾರ್ನ್ ಮಾಡ್ತಾರೆ, ಸೈಕ್ಲೋ ಸ್ಟೈಲಿಂಗ್ ಮಷೀನ್ ತೊಗೊಂಡು ಹೋಗ್ತಾರೆ. ಈ ಥರ ಎಲ್ಲ ಆನ್ಸರ್ನ ಬರಿಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು, ಈ ಕ್ವಶನ್ನ ಡಿ ಕೆ ಡೋಲ್ಮದು ಒಂಚೂರು ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ. ತುಂಬ ನಮ್ಮ ಕನ್ನಡ ಮೀಡಿಯಂ ಹುಡುಗರಿಗೆ ಸ್ವಲ್ಪ ಕಷ್ಟ ಆಗಿರಬೇಕು. ಇಲ್ಲಿ ನೋಡಿ, ಇಲ್ಲಿ ಹಾರ್ಡ್ಶಿಪ್ಸ್ ಅಂತೇಳಿ ನೋಡಿಬಿಟ್ಟು ಅವರು ಕಷ್ಟಗಳನ್ನು ಬರೀತಾರೆ. ಶಿ ಲಾಸ್ಟ್ ಹರ್ ಮದರ್ ಆ್ಯಂಡ್ ಬ್ರದರ್ ಅಂತೇಳಿ ಹೇಳ್ತಾರಲ್ಲ, ಬರೀತಾರೆ. ಆದರೆ ಹಂಗೆ ಬರಿಬಾರ್ದು ಆ್ಯಕ್ಚುಲಿ. ಹಾರ್ಡ್ಶಿಪ್ಸ್ ಇದ್ದರೂ, ಕಷ್ಟ ಇದ್ದರೂ ಕೂಡ ಅವರು ಹೇಗೆ ಅಚೀವ್ ಮಾಡಿದ್ರು ಅಂತೇಳಿ ಪ್ರಶ್ನೆ. ನೀವು ಆ ಪಾಯಿಂಟ್ಸನ್ನು ಮೆನ್ಷನ್ ಮಾಡಿದರೂ ಕೂಡ ಅವರು ಯಾವ ಥರ ಅದನ್ನೆಲ್ಲ ಮೆಟ್ಟಿ ಏನು ಮಾಡ್ತಾರೆ, ಅಚೀವ್ ಮಾಡ್ತಾರೆ ಅಂತೇಳಿ ನಾವು ಬರಿಬೇಕಾಗುತ್ತೆ. ಏನು ಬರಿಬೇಕು ನಾವು? ಇದೇ ಥರ ಬರಿಬೇಕಂತೇನಿಲ್ಲ, ಸ್ವಲ್ಪ ಚೇಂಜ್ ಮಾಡಿ ನೀವು ಬರಿಬೋದು ನೀವು. ಡಿ ಕೆ ಡೋಲ್ಮನ್ ನೆವರ್ ಫೆಲ್ಟ್ ಮೌಂಟೇನಿಂಗ್ ಆಸ್ ಟಫ್ ಸ್ಪೋರ್ಟ್ಸ್, ಶಿ ಹ್ಯಾಡ್ ಝೀಲ್ ಫಾರ್ ವರ್ಕ್, ಡೆಡಿಕೇಶನ್, ಡಿಟರ್ಮಿನೇಷನ್, ಈ ಥರ ಎಲ್ಲ ಪದಗಳನ್ನು ಸೇರಿಸ್ಕೋಬೋದು. ಮತ್ತು ಅವ್ರಿಗೆ ಗೊತ್ತಿರುತ್ತೆ ಸಕ್ಸಸ್ ಫಾಲೋಡ್ ಹಾರ್ಡ್ ವರ್ಕ್, ಡೆಡಿಕೇಶನ್ ಅನ್ನುವಂಥದ್ದು. ಮತ್ತು ಶಿ ಪ್ರಾಕ್ಟೀಸ್ಡ್ ಫಾರ್ 4 hours ಡೈಲಿ ಅಂತೇಳಿ. ಈ ಥರ ಎಲ್ಲ ಸ್ಟೇಟ್ಮೆಂಟನ್ನು ನೀವು ಬರಿಬೋದಲ್ಲಿ. ನೆಕ್ಸ್ಟ್ 24th ಕ್ವಶನ್ ಏನಿದೆ ಅಂತೇಳಿದರೆ, ಹನೀಫ್ ಅವರ್ ಲೈಫ್ ಏಕ್ದಮ್ ಬಿಂದಾಸ್ ಆಗಿತ್ತು ಅಂತ. ಇದನ್ನು ಕೂಡ ತುಂಬ ಸಲ ಕೇಳಿದ್ದಾರೆ ಪ್ರಿಪೇಟ್ರಿಯಲ್ಲಿ. ಅದಾದಮೇಲೆ ಇನ್ನೊಂದು ಕ್ವಶನ್ ಏನಿದೆ, ವಾಂಗ್ಜಿಯಾ ಸೆಕೆಂಡ್ ಮಾನ್ಸ್ಟರ್ಗೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಫಸ್ಟ್ ಹನೀಫುದ್ದೀನ್ ಅವರಿಗೆ ಏನಿರುವಂಥ ಟ್ಯಾಲೆಂಟನ್ನು ನಾವು ಹೇಳಬೇಕಾಗುತ್ತೆ. ಏನು ಡ್ಯಾಬಲ್ಡ್ ಇನ್ ಆರ್ಟ್ ಅಂತ ಹೇಳ್ತೀವಿ, ಸ್ಕೆಚ್ಡ್ ವೆರಿ ವೆಲ್, ಬ್ಯೂಟಿಫುಲ್ ಕಾರ್ಡ್ಸನ್ನು ಮಾಡ್ತಾಯಿದ್ರು ವೇಸ್ಟ್ ಮಟೀರಿಯಲ್ಸಿಂದ, ಡ್ರಮ್ಸನ್ನು ಪ್ಲೇ ಮಾಡ್ತಾಯಿದ್ರು. ಈ ಥರ ಎಲ್ಲ ಪಾಯಿಂಟ್ಸನ್ನು ಬರೀಬೇಕು. ನೆಕ್ಸ್ಟ್ ಸೆಕೆಂಡ್ ಮಾನ್ಸ್ಟರ್ಗೆ ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೆ. ಸೆಕೆಂಡ್ ಮಾನ್ಸ್ಟರ್ ವಾಂಗ್ಜಿಯಾಗೆ ಪಾಯ್ಸನ್ ಓಲ್ಡ್ ಗಫರ್ ಶಿಲಾಂಗೆ ಪಾಯ್ಸನ್ ಮಾಡು ಅಂತೇಳಿದಾಗ ಅವನೇನು ಹೇಳ್ತಾನೆ, ಏನು ಹೇಳ್ತಾನೆ, ಹಿ ವಾಸ್ ಫಾಂಡ್ ಆಫ್ ಹಿಸ್ ಓನ್ ಗ್ರ್ಯಾಂಡ್ ಪಾ, ಅಂದರೆ ಅವರ ಅಜ್ಜ ಅಂದರೆ ಅವರಿಗಿಷ್ಟ, ಹಾಗಾಗಿ ಅವನು ಬೇರೆಯವರ ಅಜ್ಜವನ್ನು ಸಾಯಿಸಲ್ಲ ಅಂತ ಹೇಳ್ತಾನೆ. ಹಿ ವುಡ್ ನೆವರ್ ಕಿಲ್ ಅನದರ್ ಮ್ಯಾನ್ಸ್ ಗ್ರ್ಯಾಂಡ್ ಪಾ ಅಂತೇಳಿ ಹೇಳ್ತಾನೆ. ಈ ಆನ್ಸರ್ನ ನಾವು ಬರಿಬೇಕಾಗುತ್ತೆ. ನೆಕ್ಸ್ಟ್ 25th ಕ್ವಶನ್, ನ್ಯೂಸ್ ಪೇಪರ್ ರಿಪೋರ್ಟ್ ಬಗ್ಗೆ ಇಲ್ಲ ಇದು ಆ್ಯಕ್ಚುಲಿ. ಆ ರಿಪೋರ್ಟ್ ಅವರ ಜೀವನದಲ್ಲಿ ಹೇಗೆ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ. ನೀವು ಇದನ್ನು ಸ್ವಾಮಿ ವಾಸ್ ಬಿಕಮ್ ಅ ಹೀರೋ ಓವರ್ ನೈಟ್ ಅಂತ ಹೇಳಿದೆಯಲ್ಲ, ಆ ಆನ್ಸರ್ನ ಬರೆದು ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೇಮ್ ಕ್ವಶನ್, ಅದು ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ದಾರೆ ಅಷ್ಟೇ. ಇಲ್ಲಿ ಕೊಟ್ಟಿದ್ದೀನಿ ಆನ್ಸರ್, ನೀವು ನೋಡ್ಕೋಬೋದು. ನೆಕ್ಸ್ಟ್ ಜಾಸ್ ಪೊಯಮ್ 2. ಏನಿದೆ, ಜಾಸ್ ಪ್ಲೇಯರ್ ಪ್ರೂವ್ಡ್, ಅವ್ರಿಗೇನಿತ್ತು, ಹೈಲಿ ಸ್ಕಿಲ್ಡ್ ಇನ್ ಮ್ಯೂಸಿಕ್, ಅವರಿಗೆ ಮ್ಯೂಸಿಕಲ್ಲಿ ತುಂಬಾ ಜ್ಞಾನ ಇತ್ತು ಅಂತೇಳಿ ನಾವು ಹೇಳಬೇಕಾಗುತ್ತೆ. ನೀವು ಇದನ್ನು ನಿಮ್ಮ ಸ್ಕೂಲಲ್ಲಿ ಹೇಳುವಂಥ ಸಮ್ಮರಿಯನ್ನು ಬರಿಬೋದು, ಅಥವಾ ಎಕ್ಸಾಕ್ಟಾಗಿ ಬರೆಯೋದಾದರೆ ಇಲ್ಲಿಂದ ನೀವು ಇಷ್ಟು ಆನ್ಸರ್ನ ಬರೆದು ಕೂಡ ಸಾಕು, ಅಥವಾ ನೀವು ಫುಲ್ ಸಮ್ಮರಿಯನ್ನು ಬರೆದು ಕೂಡ ನಿಮಗೆ ಮಾರ್ಕ್ ಸಿಗುತ್ತೆ. ನೆಕ್ಸ್ಟ್ 27th. ಇಲ್ಲಿಂದ ಎಕ್ಸ್ಟ್ರಾಕ್ಟ್ ಒಂಚೂರು ಡಿಫ್ರೆಂಟಾಗಿ ಕೇಳಿದ್ದಾರೆ. ಏನೇನಿದೆ, ಐ ಆಮ್ ನ್ಯೂ ಟು ಮುಂಬೈ ಅಂತೇಳಿದೆ, ನಾನು ಮುಂಬೈಗೆ ಹೊಸಬ. ಇಲ್ಲಿ ಏನೇನಿದೆ ಕೆಳಗಡೆ, ಹೂ ವಾಸ್ ನ್ಯೂ ಟು ಮುಂಬೈ, ಮುಂಬೈಗೆ ಯಾರು ಹೊಸಬ ಅಂತ ಏನಂತೇಳಿ ಬರೀಬೇಕು. ಯಾರು ಹೊಸಬ ಅಂತೇಳಿದರೆ ಏನು ಬರೀಬೇಕು, ಬಾಲೇಶ್ವರ್ ಅಂತೇಳಿ ಬರೀಬೇಕು. ಬಾಲೇಶ್ವರ್ ಮಿಶ್ರಾ ಅಥವಾ ಬಾಲೇಶ್ವರ್ ಅಂತೇಳಿ ಅಷ್ಟಾದರೂ ಬರೀಬೇಕು. ನೆಕ್ಸ್ಟ್ 2ನೇ ಕ್ವಶನ್ ಏನಿದೆ, ವೈ ಡಿಡ್ ಹಿ ಕಮ್ ಟು ಮುಂಬೈ ಅಂತೇಳಿದೆ. ಯಾಕೆ ಅವರು ಮುಂಬೈಗೆ ಬಂದಿದ್ರು, ಯಾಕೆ ಬಂದಿದ್ರು ಅನ್ನೋಕ್ಕೆ ಏನು ಬರೀಬೇಕು, ಟು ಸರ್ಚ್ ಆಫ್ ಎ ಜಾಬ್ ಅಂತೇಳಿ ಬರೀಬೇಕಾಗುತ್ತೆ. ಟು ಸರ್ಚ್ ಆಫ್ ಎ ಜಾಬ್. ನೆಕ್ಸ್ಟ್ ಸಿ ಕ್ವಶನ್ ಏನಿದೆ, ವಾಟ್ ಮೇಡ್ ಹಿಮ್. ನೋಡಿ 2ನೇ ಕ್ವಶನ್ಗೇನು, ಟು ಸರ್ಚ್, ಇಲ್ಲಿ ಬರೆಯೋಕ್ಕೆ ಸರಿ ಆಗ್ತಿಲ್ಲ, ಆಫ್ ಎ ಜಾಬ್ ಅಂತೇಳಿ ಬರಿಬೇಕು.
ಇದನ್ನು ನಾನು ಪಿ ಡಿ ಎಫ್ ಹಾಕಿ ಕಳಿಸ್ತೀನಿ ಕೀ ಆನ್ಸರ್ಸ್ ಎಲ್ಲ. ಈಗ ವಿಡಿಯೋ ಮಾಡ್ತಾಯಿದ್ದೀನಿ, ಒಂದು 4 ಗಂಟೆ ಒಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕಳಿಸ್ತೀನಿ, ಅದನ್ನು ಕ್ಲಿಕ್ ಮಾಡಿದರೆ ನೀವು ಕೀ ಆನ್ಸರ್ನ ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತೇಳಿದರೆ, ವಾಟ್ ಮೇಡ್ ಹಿಮ್ ಫೀಲ್ ಸೋ ಅಂತ. ಯಾಕೆ ಅವನಿಗೆ ಮುಂಬೈ ಜನರು ಹೆದರ್ತಾರೆ ಅಂತೇಳಿ ಅವನಿಗೆ ಅನಿಸುತ್ತೆ ಅಂತೇಳಿ ಅಂದಾಗ, ಯಾಕೆ ಹಂಗೆ ಅವನಿಗೆ ಅನಿಸುತ್ತೆ ಅಂತೇಳಿದ್ರೆ, ರೋಮಾಗೆ ಆಕ್ಸಿಡೆಂಟ್ ಆದಾಗ ಯಾರು ಕೂಡ ಅಲ್ಲಿ ಹೆಲ್ಪಿಗೆ ಬರಲ್ಲ. ಏನು ಬರಬೇಕು? ನೋ ಒನ್ ಕೇಮ್ ಫಾರ್ವರ್ಡ್ ಏನಕ್ಕೆ? ಟು ಹೆಲ್ಪ್. ಯಾರಿಗೆ ಹೆಲ್ಪ್ ಮಾಡೋಕ್ಕೆ ಬರಲ್ಲ? ಟು ಹೆಲ್ಪ್ ರೋಮಾ ಅಂತ. ರೋಮಾಗೆ ಆಕ್ಸಿಡೆಂಟ್ ಆದಾಗ ಯಾರೂ ಕೂಡ ಅಲ್ಲಿ ಹೆಲ್ಪ್ ಮಾಡೋಕ್ಕೆ ಬರಲ್ಲ, ಅದಕ್ಕೋಸ್ಕರ ಅವನಿಗೇನು ಅನಿಸುತ್ತೆ? ಮುಂಬೈ ಜನರು ಹೆದರ್ಕೊತಾರೆ ಅಂತೇಳಿ ಅನಿಸುತ್ತೆ. ನೆಕ್ಸ್ಟ್ 28th ಕ್ವಶನ್. ವಿ ಹ್ಯಾವ್ ನಾಟ್ ಆಲ್ ಯುವರ್ ವಿಷನ್ಸ್ ಕ್ಯಾಪ್ಟನ್ ಅಂತೇಳಿ ಹೇಳ್ತಾರೆ. ನಿಮಗಿರುವಂತಹ ವಿಷನ್ಸ್ ಎಲ್ಲ, ಗುರಿಗಳೆಲ್ಲ ನಮಗೆ ಇಲ್ಲ ಅಂತೇಳಿ ಹೇಳ್ತಾರೆ. ಯಾರು ಹೇಳ್ತಾರೆ ಈ ಮಾತನ್ನು ಅಂತೇಳಿದರೆ, ಪೆಡ್ರೋ ಹೇಳ್ತಾನೆ. ನೆಕ್ಸ್ಟ್, ವೆನ್, ಯಾವಾಗ ಈ ಮಾತನ್ನು ಹೇಳ್ತಾರೆ ಅಂತ. ಯಾವಾಗ ಅಂದಾಗ ನಾವೇನು ಹೇಳಬೇಕಾಗುತ್ತೆ? ವೆನ್ ಕೊಲಂಬಸ್ ಟೋಲ್ಡ್ ದ್ಯಾಟ್. ಕೊಲಂಬಸ್ ಈ ಮಾತನ್ನು ಹೇಳಿದಾಗ, ಏನು ಹೇಳಿದಾಗ? ದ್ಯಾಟ್ ದ ಸೀಮೆನ್ ಏನಂತೇಳಿ ಹೇಳ್ತಾನೆ? ಸೀಮೆನ್ ಏನು ಮಾಡ್ತಿರ್ತಾರೆ ಅಂತೇಳಿ ಹೇಳ್ತಾನೆ? ಸೀಮೆನ್ ವರ್ ಡ್ರಿಂಕಿಂಗ್ ಟೂ ಮಚ್ ಅಂತ. ವರ್ ಡ್ರಿಂಕಿಂಗ್ ಟೂ ಮಚ್. ಈ ಥರ ಅವರು ತುಂಬಾ ಕುಡಿತಾರೆ ಅಂತೇಳಿ ಹೇಳಿದಾಗ ಈ ಮಾತನ್ನು ಪೆಡ್ರೋ ಹೇಳ್ತಾನೆ ಅಂತಲೂ ಬರಿಬೇಕಾಗುತ್ತೆ. ನೆಕ್ಸ್ಟ್, ವಾಟ್ ವಾಸ್ ದ ವಿಷನ್ ಆಫ್ ಕ್ಯಾಪ್ಟನ್ ಅಂದರೆ ಕೊಲಂಬಸ್ನ ವಿಷನ್ ಏನಾಗಿತ್ತು ಅಂತ. ಏನಾಗಿತ್ತು ಅಂತೇಳಿ ಅಂದಾಗ ನಾವು ಬೇರೆ ಬೇರೆ ಆನ್ಸರ್ ಬರಿಬೋದು. ಟು ಫೈಂಡ್ ನ್ಯೂ ಸೀ ರೂಟ್ ಟು ಇಂಡಿಯಾ ಅಂತೇಳಿ ಬರಿಬೋದು, ಅಥವಾ ಟು ಡಿಸ್ಕವರ್ ನ್ಯೂ ವರ್ಲ್ಡ್ ಅಂತ. ಟು ಡಿಸ್ಕವರ್ ಅ ನ್ಯೂ ವರ್ಲ್ಡ್, ಒಂದು ಹೊಸ ಪ್ರಪಂಚವನ್ನು ಅವರು ಕಂಡುಹಿಡಿಬೇಕಾಗಿತ್ತು. ಇದು ಅವರ ವಿಷನ್ ಆಗಿದೆ ಅಂತ, ವರ್ಲ್ಡ್. ನೆಕ್ಸ್ಟ್, ಇದನ್ನೆಲ್ಲ ನಾನು PDF ಮಾಡಿ ಹಾಕ್ತೀನಿ. ಆಮೇಲೆ ಎಲ್ಲರೂ ಕೂಡ ಕೊನೆವರೆಗೂ ವಿಡಿಯೋ ನೋಡಿ, ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ಕೊಡುವಂಥ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಕೀ ಆನ್ಸರ್ನ ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್ ಕ್ವಶನ್ ಏನಿದೆ, ವೈ ಡು ಯು ವಾಂಟ್ ಟು ಡೂ ದಿಸ್ ವೆರಿ ಬ್ಯಾಡ್ಲಿ ಡೋಂಟ್ ಯು ಅಂತೇಳಿ ಕೇಳೋದು. ಯಾರು ಹೇಳ್ತಾರೆ ಈ ಮಾತನ್ನು? ಹೂ ಸೆಡ್ ದಿಸ್ ಅಂತೇಳಿದೆ, ಅಥವಾ ಹೂ ಇಸ್ ದ ಸ್ಪೀಕರ್. ಏನಂತೇಳಿ ಬರೀಬೇಕು? ಸತೀಶ್ ಫಾದರ್ ಅಂತೇಳಿ ಬರಿತೀವಿ, ಸತೀಶಸ್ ಫಾದರ್. ಅಥವಾ ನೀವು ಅವತಾರ್ ನರೇನ್ ಅಂತಾದರೂ ಬರೀಬಹುದು, ಸತೀಶ್ ಫಾದರ್. ನೆಕ್ಸ್ಟ್, ವಾಟ್ ಮೇಡ್, ಯಾಕೆ ಈ ಮಾತನ್ನು ಹೇಳ್ತಾರೆ ಅಂತ. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂತೇಳಿದರೆ, ಸತೀಶ್ ಫಾದರ್ ಡಿಸ್ಲೈಕ್ಡ್. ಅವ್ರ ತಂದೆ ಅವನು ಡ್ರಾಯಿಂಗ್ ಮತ್ತು ಪೇಂಟಿಂಗ್ ಮಾಡೋದನ್ನು ಡಿಸ್ಲೈಕ್ ಮಾಡಿದ್ರು ಕೂಡ, ಇಷ್ಟಪಡಲಿಲ್ಲ ಅಂದರೂ ಕೂಡ, ಸತೀಶ್ ಏನು ಮಾಡ್ತಾನೆ? ಸತೀಶ್ ಕಂಟಿನ್ಯೂಡ್ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಅಂತೇಳಿ ಬರೀಬೇಕಾಗುತ್ತೆ. ಆ ಲೈನನ್ನು ಇಲ್ಲಿ ಬರೆಯೋಕ್ಕಾಗಲ್ಲ, ನಾನು ಕಳಿಸ್ತೀನಿ ನೋಡಿ. ಇಲ್ಲಿ ಸತೀಶ್ ಕಂಟಿನ್ಯೂಡ್ ಡ್ರಾಯಿಂಗ್ ದೋ, ಆದರೂ ಕೂಡ, ಏನಾದರೂ ಕೂಡ, ದೋ ಹಿಸ್ ಫಾದರ್ ಡಿಸ್ಲೈಕ್ಡ್. ಅದನ್ನು ಇಷ್ಟಪಡಲಿಲ್ಲ ಅಂದರೂ ಕೂಡ ಅವರು ಮಾಡ್ತಿರೋದ್ರಿಂದ ಈ ಮಾತನ್ನು ಹೇಳ್ತಾರೆ ಅಂತ. ಆನ್ಸರ್ ಹಿಂಗೆ ಬರೀಬೇಕಂತೇನಿಲ್ಲ, ಸ್ವಲ್ಪ ಒಂಚೂರು ನೀವು ಅದು ಸಂದರ್ಭಕ್ಕೆ ತಕ್ಕಂಗೆ ಸ್ವಲ್ಪ ಬೇರೆ ಥರನೂ ಬರಿಬೋದು. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತೇಳಿದರೆ, ವಾಟ್ ಡಿಡ್ ಹಿ ಡೂ ಸೂನ್ ಆಫ್ಟರ್ ಲಿವಿಂಗ್ ದ ರೂಮ್. ಅಲ್ಲಿ ಮನೆ ಬಿಟ್ಟು ಹೋದ ಮೇಲೆ ಅವ್ರ ತಂದೆ ಏನು ಮಾಡ್ತಾರೆ ಅಂತ. ಏನು ಮಾಡ್ತಾರೆ ಅಂತೇಳಿ ಅಂದಾಗ, ಅವ್ರು ಮನೆ ಬಿಟ್ಟು ಹೋಗಿ ವಾಪಸ್ ಬಂದಾಗ ಏನು ತೊಗೊಂಬರ್ತಾರೆ? ಹಿ ಬಾಟ್, ಅವರು ಕೊಡ್ಕೊಂಬಂದಿರ್ತಾರೆ. ಬಾಟ್ ಏನನ್ನು? ಪೇಂಟ್ಸನ್ನು ತೊಗೊಂಬರ್ತಾರೆ, ಎಲ್ಲ ಥರದ ಪೇಂಟ್ಸ್, ಮತ್ತು ಬ್ರಷಸ್ ತೊಗೊಂಬಂದಿರ್ತಾರೆ, ಮತ್ತು ಡ್ರಾಯಿಂಗ್ ಶೀಟ್ಸ್. ಇವೆಲ್ಲವೂ ತೊಗೊಂಬಂದಿರ್ತಾರೆ ಅಂತೇಳಿ ಹೇಳಬೇಕಾಗುತ್ತೆ. ಇದು ಸಿ ಕ್ವಶನ್ಗೆ. ನೆಕ್ಸ್ಟ್ ಕ್ವಶನ್ ಏನಿದೆ? 30th ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ದು ಏನಿದೆ? ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ ಲಾಕ್ ಅಂತೇಳಿ. ಕ್ವಶನ್ ಏನಿದೆ ಅಂತೇಳಿದರೆ, ವಿಂಟರ್ ಅಂಡರ್ ಲಾಕ್ ಅನ್ನೋದು ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತ. ಏನು ಹೇಳಬೇಕಾಗುತ್ತೆ? ದೇರ್ ವಿಲ್ ಬಿ ನೋ ಚೇಂಜ್ ಆಫ್ ಸೀಸನ್ ಆ್ಯಂಡ್ ನೋ ಡೇ ಆ್ಯಂಡ್ ನೈಟ್. ನೋ ಚೇಂಜ್ ಆಫ್ ಸೀಸನ್ಸ್ ಆ್ಯಂಡ್ ನೋ ಡೇ ಆ್ಯಂಡ್ ನೈಟ್ ಅಂತೇಳಿ ಬರೀಬೇಕು. ನೆಕ್ಸ್ಟ್, ವೇರ್ ವುಡ್ ಯು ಈ
ಈ ಥರ ಸಂದರ್ಭ ಎಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ, ವೇರ್ ವುಡ್ ಆಲ್ ದ ಅಬೋವ್ ಹ್ಯಾಪನ್, ಎಲ್ಲಿ ನಡೆಯುತ್ತೆ ಅಂತೇಳಿ ಅಂದಾಗ ವೇರ್ ಅಂತೇಳಿ ಪ್ರಶ್ನೆ ಬಂದರೆ ಸೊ ನಾವು ಯೂಶ್ವಲಾಗಿ ಈ ಪೊಯಮಲ್ಲಿ ಏನು ಬರೀಬೇಕಾಗುತ್ತೆ, ಸ್ಪೇಸಲ್ಲಿ ಈ ಥರ ಎಲ್ಲ ಸನ್ನಿವೇಶ ಇರುತ್ತೆ ಅಂತ. ಹೂ ಈಸ್ ದ ಪೊಯೆಟ್ ಆಫ್ ದಿಸ್ ಪೊಯಮ್ ಅಂತ. ಸೊ ಇಲ್ಲಿ ಅವರ ಹೆಸರನ್ನು ಕೇಳಿದ್ದಾರೆ. ಸೊ ಕಂಪಲ್ಸರಿ ನೀವು ಹೆಸರನ್ನು ಬರೀಬೇಕಾಗುತ್ತೆ. ನಾರ್ಮನ್ ನಿಕಲ್ಸನ್ ಅಂತೇಳಿ ಬರೀಬೇಕು. ನಾರ್ಮನ್ ನಿಕಲ್ಸನ್. ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಎಕ್ಸ್ಟ್ರಾಕ್ಟ್ ಆಗಲಿ ಕ್ವಶನ್ಸ್ ಆಗಲಿ ಎಲ್ಲವೂ ಕೂಡ LB ಅಂದನೇ ಬಂದಿದೆ. ಸೊ ಅದರಲ್ಲಿ ಬಂದಿರುವಂತಹ ಸ್ಟೋರಿ ಡೆವಲಪ್ಮೆಂಟ್, ಅದಾದಮೇಲೆ ಎಸೆ ರೈಟಿಂಗ್ ಆಗಲಿ ಆಲ್ಮೋಸ್ಟ್ ತುಂಬ ಕ್ವಶನ್ಸ್, ಗ್ರಾಮರ್ ಕೂಡ ಅಷ್ಟೇ ಸೇಮ್ ಡಿಟ್ಟು ಅದೇ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಯಾವುದೋ LB ಇಂದ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಇದನ್ನು ಸ್ವಲ್ಪ ಓದ್ಕೋಬೇಕಾಗಿತ್ತು. ನೆಕ್ಸ್ಟ್ 31st ಏನಿದೆ, ಪ್ರೊಫೈಲ್ ರೈಟಿಂಗ್ ಯಾರ ಬಗ್ಗೆ ಇದೆ, ಮಿಸ್ಟರ್ ರಾಘವೇಂದ್ರ ಅವ್ರ ಬಗ್ಗೆ ಇದೆ. ಸೊ ಡೀಟೇಲ್ಸ್ ಎಲ್ಲ ಇದೆ, ನೀವು ಬರೆಯೋದು ಗೊತ್ತಿದೆ ನಿಮಗೆ. ಹೀಸ್ ನೇಮ್ ಈಸ್, ಸೊ ಮಿಸ್ಟರ್ ರಾಘವೇಂದ್ರ ಅಂತೇಳಿ ಬರೀತಾರೆ, ಅಥವಾ ದಿಸ್ ಈಸ್ ಎ ಪ್ರೊಫೈಲ್ ಆಫ್ ರಾಘವೇಂದ್ರ. ಸೊ ಹೀ ಈಸ್ ಆ್ಯನ್ ಎಜುಕೇಷನ್ ಆಫೀಸರ್. ಅದಾದಮೇಲೆ ಸೊ ಹೀ ಕಂಪ್ಲೀಟೆಡ್ BSc ಆ್ಯಂಡ್ MEd. ಸೊ ಹೀ ಈಸ್ 55 years ಓಲ್ಡ್. ಈ ಥರ ಎಲ್ಲ ಬರೀಬೇಕು. ಇಲ್ಲ ಅಂತಂದರೆ ಎಲ್ಲ ಕಡೆನೂ ಕೂಡ ನೀವು ಇಲ್ಲಿ ಹೀಸ್ ಅಂತೇಳಿ ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಹೀಸ್ ಮತ್ತು ಇಲ್ಲಿ ಈಸ್ ಕೆಲವೊಂದು ಕಡೆ ಆರನ್ನು ಸೇರಿಸಿದ್ರು ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ, 3 marks. ನೆಕ್ಸ್ಟ್ 32 ಕ್ವಶನ್ ನಂಬರ್. ಸೊ ಏನಿದೆ ಇದು ಕೂಡ LB ಅಂತಲೇ ಕೇಳಿದ್ದಾರೆ. ಸ್ಟೋರಿ ಡೆವಲಪ್ಮೆಂಟ್, ಹಂಗ್ರಿ ಡಾಗ್ ಬಗ್ಗೆ. ಸೊ ಹಂಗ್ರಿ ಡಾಗ್ ಏನು ಹೇಗೆ ಬರೀಬೇಕು, ಒನ್ಸ್ ಅಪಾನ್ ಅ ಟೈಮ್ ದೇರ್ ಲಿವ್ಡ್ ಅ ಹಂಗ್ರಿ ಡಾಗ್ ಇನ್ ಅ ವಿಲೇಜ್. ಇಟ್ ವಾಸ್ ಸ್ಟ್ಯಾಂಡಿಂಗ್ ಬೈ ಅ ಮೀಟ್ ಶಾಪ್. ಅದು ಅಲ್ಲಿ ಮೀಟ್ ಶಾಪ್ ಹತ್ರ ನಿಂತ್ಕೊಂಡಿತ್ತು. ಸೊ ದ ಬಚರ್ ಆಫರ್ಸ್ ಅ ಮೀಟ್. ಆಫರ್ ಇದ್ದಿದ್ದನ್ನು ಆಫರ್ಡ್ ಅಂತೇಳಿ ಮಾಡ್ಕೋಬೇಕು. ಸೊ ಅದೇನು ಮಾಡುತ್ತೆ, ಒಬ್ಬ ಬಚರ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಸೊ ಅದಕ್ಕೆ ಒಂದು ಮೀಟ್ ಪೀಸ್, ಸೊ ಒಂದು ಮಾಂಸದ ತುಂಡನ್ನು ಅವನಿಗೆ ಸೊ ನಾಯಿಗೆ ಕೊಡ್ತಾನೆ. ಅದಾದಮೇಲೆ ಇಟ್ ಟುಕ್ ಅಂತೇಳಿ ಮತ್ತೆ ಸ್ಟಾರ್ಟ್ ಮಾಡಿ ಫುಲ್ ಸ್ಟಾಪ್ ಇಟ್ಟು ಇಟ್ ಟುಕ್ ಇನ್ ದ ಮೌತ್ ಅಂತೇಳಿ ಈ ಥರ ಎಲ್ಲ ಸೆಂಟೆನ್ಸನ್ನು ಬರೀಬೇಕಾಗುತ್ತೆ. ಇದನ್ನೆಲ್ಲ ಪಾಸ್ಟ್ ಟೆನ್ಸಲ್ಲಿ ಬರೀಬೇಕು. ನೆಕ್ಸ್ಟ್ 33. ಸೊ ಇದು ಪಿಕ್ಚರ್ ರೀಡಿಂಗ್ ಇದೆ. ಸೊ ಪಿಕ್ಚರ್ ರೀಡಿಂಗ್ ಬಗ್ಗೆ ನಿಮಗೆ ಗೊತ್ತಿದೆ, ಹೇಗೆ ಬರೀತೀರಾ, ದಿಸ್ ಈಸ್ ಎ ಬ್ಯೂಟಿಫುಲ್ ಪಿಕ್ಚರ್. ಸೊ ಅಥವಾ ದಿಸ್ ಪಿಕ್ಚರ್ ಈಸ್ ಅಬೌಟ್ ಫಿಶಿಂಗ್ ಮಾಡ್ತಾರೆ, ಅದ್ರ ಬಗ್ಗೆ ಇದೆ. ಸೊ 1 picture ಈಸ್ ವರ್ತ್ 1000 words ಅಂತೇಳಿ ಬರೀಬೇಕು. ಅದಾದಮೇಲೆ ಅಲ್ಲಿ ಎಷ್ಟು ಜನ ಇದ್ದಾರೆ, ದೇ ಆರ್ ಫಿಶರ್ ಮೆನ್. ಸೊ ಎಷ್ಟು ಜನ ಇದ್ದಾರೆ ಅದನ್ನೆಲ್ಲ ಹೇಳಬೇಕಾಗುತ್ತೆ. ದೇ ಆರ್ ಟ್ರೈಂಗ್ ಟು ಕ್ಯಾಚ್ ಫಿಶ್. ಸೊ ದೇ ಆರ್ ಕ್ಯಾಚಿಂಗ್ ಫಿಶ್ ಇನ್ ದ ರಿವರ್ ಅಥವಾ ಓಷನ್ ಅಥವಾ ಸಿ ಅಂತೇಳಿ ಬರೀಬೇಕಾಗುತ್ತೆ. ಮತ್ತು ಇಲ್ಲಿ ಬೋಟ್ಸ್ ಎಷ್ಟಿದ್ದಾವೆ, ಅವ್ರು ಏನೇನು ಮಾಡ್ತಾ ಇದ್ದಾರೆ. ಸೊ ಈ ಥರ ಎಲ್ಲ ಸ್ಟೇಟ್ಮೆಂಟನ್ನು ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಸೊ ಇದು ನಿಮಗೆ ಅಪ್ಲೈ ಆಗಲ್ಲ ಈ ಕ್ವಶನ್. ಅದಾದಮೇಲೆ ಕೋಟ್ ಫ್ರಮ್ ಮೆಮೊರಿ ಪೊಯಮ್ ಕೇಳಿದರೆ, ಸೊ 3ನೇ ಸ್ಟ್ಯಾಂಜ ಕೇಳಿದರೆ, ಇಟ್ ಈಸ್ ಎಂಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್. ಇದೆಲ್ಲ ಇದನ್ನು ಬರೀಬೇಕಾಗುತ್ತೆ, ಪಂಕ್ಚುಯೇಷನ್ ಮಾರ್ಕ್ ಸಮೇತ ಬರೀಬೇಕು. ಅದಾದಮೇಲೆ ಒಂದು ಬ್ಲೈಂಡ್ ಬಾಯ್ದು ಕೇಳಿದರೆ 2ರಲ್ಲಿ ಯಾವುದಾದ್ರೂ ಒಂದು ಬರೀಬೇಕಾಗುತ್ತೆ. ಅದಾದಮೇಲೆ 25th ಏನು, ಪ್ಯಾಸೇಜ್ ರೀಡಿಂಗ್. ಅನ್ಸೆನ್ ಪ್ಯಾಸೇಜ್ ಏನು ಕೊಟ್ಟಿದ್ದಾರೆ, ಒಂದು ನ್ಯೂಸ್ ಪೇಪರ್ ಬಗ್ಗೆ ಕೊಟ್ಟು ಒಂದು ಕ್ವಶನ್ ಕೇಳಿದ್ದಾರೆ. ವಾಟ್ ಡಸ್ ಗ್ರೋತ್ ಆಫ್ ನ್ಯೂಸ್ ಪೇಪರ್ ಡಿಪೆಂಡ್ ಆನ್? ಸೊ ನಮ್ಮ ಸ್ಲೋ ಲರ್ನರ್ಸ್ಗೆ ನಾವೇನು ಹೇಳಿರ್ತೀವಿ, ಆ ಪದಗಳು ಎಲ್ಲಿ ಸಿಗುತ್ತೆ ನೋಡಿ ಅಂತೇಳಿ ಹೇಳಿರ್ತೀವಿ. ಇಲ್ಲಿ ನೋಡಿ, ಗ್ರೋತ್ ಆಫ್ ನ್ಯೂಸ್ ಪೇಪರ್ ಡಿಪೆಂಡ್ಸ್ ಆನ್ ಅಂತೇಳಿದೆ ನೋಡಿ. ಸೊ ಇದ್ರ ಮೇಲ್ಗಡೆ ಮತ್ತು ಕೆಳಗಡೆ ಸೆಂಟೆನ್ಸನ್ನು ಇಲ್ಲಿಂದ ನೀವು ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ಏನಿದೆ, ವೈ ಶುಡ್ ಹೆಡ್ ಆಫ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಮಸ್ಟ್ ಬಿ ಪಾರ್ಟ್ ಆಫ್ ದ ಮ್ಯಾನೇಜ್ಮೆಂಟ್ ಆಫ್ ನ್ಯೂಸ್ ಪೇಪರ್? ಯಾಕೆ ಎಲ್ಲರ ಹೆಡ್ ಕೂಡ ಅಲ್ಲಿ ಮ್ಯಾನೇಜ್ಮೆಂಟ್ ಟೀಮ್ ಆಗಿರಬೇಕು ಅಂತೇಳಿ ಹೇಳಿದಾಗ, ಸೊ ಇಲ್ಲಿ ನಿಮಗೆ ಆ ಪದಗಳನ್ನು ನೀವು ಐಡೆಂಟಿಫೈ ಮಾಡಿಕೊಂಡು, ಸೊ ಇಲ್ಲಿ ಈ ಪ್ಯಾರಾಗ್ರಾಫಲ್ಲಿ ಆನ್ಸರ್ ಇರುತ್ತೆ. ಒಂಚೂರು ಸ್ವಲ್ಪ ಸ್ವಂತ ಬರೆಯೋಕ್ಕೆ ಪ್ರಯತ್ನ ಮಾಡಬೇಕು. ಆಗಲಿಲ್ಲ ಅಂತ ಹೇಳಿದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಸ್ವಲ್ಪ ಇಲ್ಲಿವರೆಗೂ ಬರೆದ್ರೂ ಕೂಡ ಸೊ ನಿಮಗೆ ಮಾರ್ಕ್ಸ್ ಸಿಗುತ್ತೆ. 4 ಮಾರ್ಕ್ಸ್ ಇರುತ್ತೆ. ಕ್ವಶನ್ ನಂಬರ್ ಕಂಪಲ್ಸರಿ ಹಾಕಿರಬೇಕು. ನೆಕ್ಸ್ಟ್ 36 ಕ್ವಶನ್. ಸೊ ಸಮ್ಮರಿ, 3 ಸಮ್ಮರಿ ಕೊಟ್ಟಿದ್ದಾರೆ ಇಲ್ಲಿ. ಒಂದು ಗ್ರ್ಯಾಂಡ್ ಮಕ್ಲೈನ್ ಸೆಟ್ರಿ ಆದರೂ ಬರಿಬೋದು. ಅದಾದಮೇಲೆ ದ ಸಾಂಗ್ ಆಫ್ ಇಂಡಿಯಾ, ಅದಾದಮೇಲೆ ದ ಬೆಲಡ್ ಆಫ್ ಟೆಂಪೆಸ್ಟ್. ಸೊ ಇದರಲ್ಲಿ ಗ್ರ್ಯಾಂಡ್ ಮಕ್ಲೈನ್ ಸೆಟ್ರಿ ಬರ್ತಿರ್ತೀರ 4 ಮಾರ್ಕ್ಸಿಗೆ. ನೆಕ್ಸ್ಟ್ ಅದಾದಮೇಲೆ ಎಸೆ ರೈಟಿಂಗ್ ಕೂಡ ಅಷ್ಟೇ. ಇಲ್ಲಿ ಏರ್ ಪೊಲ್ಯೂಷನ್ ಮತ್ತೆ ಕಾಮನ್ ಆಗಿ ಕೊಟ್ಟಿದ್ದಾರೆ. ಎಲ್ಲ ಪ್ರಿಪೇರ್ಟರಿಯಲ್ಲಿ ಕ್ವಶನ್ ಪೇಪರಲ್ಲಿ ಎಲ್ಲದು ಮಾಡಲ್ ಕ್ವಶನ್ ಪೇಪರಲ್ಲಿ ಕೂಡ ಇತ್ತು. ಸೊ ಇಲ್ಲೂ ಕೂಡ ಅದನ್ನೇ ಕೇಳಿದ್ದಾರೆ, ಯಾವುದಾದ್ರೂ ಬರೀಬೇಕಾಗಿತ್ತು. ನೆಕ್ಸ್ಟ್ ಲೆಟರ್ ರೈಟಿಂಗ್ ಯಾರ ಬಗ್ಗೆ ಇದೆ? ಸೊ ಶಶಾಂಕ್ ಅಥವಾ ಶಮಿತಾ ಅಂತೇಳಿ ಅಂದ್ಕೊಂಡು 10th ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಗೌರ್ಮೆಂಟ್ ಹೈಸ್ಕೂಲ್, ವಿದ್ಯಾನಗರ್, ಉಡುಪಿ. ಸೊ ಈ ಅಡ್ರೆಸ್ ಕೊಟ್ಟಿದ್ದಾರೆ. ಈ ಅಡ್ರೆಸ್ಸನ್ನು ಫ್ರಮ್ ಬರೀತೀರಾ, ಆಮೇಲೆ ಏನು ಬರೀತೀರಾ, ಡೇಟನ್ನು ಬರೀತೀರಾ. ಆಮೇಲೆ ಮತ್ತೆ ಯಾರಿಗೆ ಬರೀಬೇಕು? ಫಾದರ್ಗೆ. ಸೊ ಏನು ಬರೀಬೇಕು? ಮೈ ಡಿಯರ್ ಫಾದರ್ ಅಂತೇಳಿ ಸ್ಟಾರ್ಟ್ ಮಾಡ್ತೀರಾ. ಅದಾದಮೇಲೆ ಏನು ಬರೀತೀರಾ? ಇಲ್ಲಿ ಯಾವುದ್ರ ಬಗ್ಗೆ ಬರೀಬೇಕಾಗಿರೋದು ನೀವು? ಸೊ ಯುವರ್ ಪ್ರೋಗ್ರೆಸ್ ಇನ್ ಸ್ಟಡೀಸ್. ಸೊ ಸ್ಟಡೀಸಲ್ಲಿ ಏನು ಪ್ರೋಗ್ರೆಸ್ ಇದೆ ಅಂತ.
ಸೊ ಫಸ್ಟ್ ಕಾಮನ್ ಸೆಂಟೆನ್ಸ್ ಎಲ್ಲ ಬರೀತೀರಾ, ಐ ಆಮ್ ಫೈನ್, ಹೌ ಆರ್ ಯು ಎಲ್ಲ ಬರೆದು ಪ್ರೋಗ್ರೆಸ್ ಇನ್ ಸ್ಟಡೀಸ್ ಅಂತ ಹೇಳಿದ್ರೆ ಹೇಗೆ ಓದ್ತಾ ಇದ್ದೀರಾ ಅಂತ. ಸೊ ನಾನು ಮೊನ್ನೆ ಒಂದು ಕ್ಲಾಸ್ ಮಾಡಿದ್ದೆ, ಅದರಲ್ಲೂ ಕೂಡ ಸೇಮ್ ಅದೇ ಇತ್ತು ನೋಡಿ. ಐ ಗೆಟ್ ಅಪ್ ಅಟ್ 5 o'clock, ಸೊ ನಮ್ಮ ಎಕ್ಸಾಮ್ ಇಷ್ಟಿಂದ ಸ್ಟಾರ್ಟ್ ಆಗುತ್ತೆ, ನಾನು ಹಿಂಗೆ ಓದ್ತಾ ಇದ್ದೀನಿ, ಸ್ಪೆಷಲ್ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಸೊ ಈ ಥರ ಸ್ಟೇಟ್ಮೆಂಟನ್ನು ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಅದನ್ನು ಬಾಡಿ ಆಫ್ ಲೆಟ್ರ್ ಅಂತ ಹೇಳ್ತೀವಿ. ಕೊನೆಗೆ ಬಾಡಿ ಆಫ್ ಲೆಟ್ರ್ ಎಲ್ಲ ಮುಗಿದ ಮೇಲೆ ಲಾಸ್ಟಿಗೆ ಏನು ಬರೀಬೇಕು, ಸಬ್ಸ್ಕ್ರಿಪ್ಷನ್ ಏನಂತೇಳಿ ಬರೀಬೇಕಾಗುತ್ತೆ, ಯುವರ್ಸ್ ಲವಿಂಗ್ಲಿ ಅಥವಾ ಯುವರ್ಸ್ ಅಫೆಕ್ಷನೇಟ್ ಅಂತ ಬರೆದು, ಸೊ ಅದೇ ಹೆಸರನ್ನು ಮೇಲ್ಗಡೆ ಏನು ಬರೆದಿರ್ತಾರೆ ಅದನ್ನೇ ಬರೀಬೇಕಾಗುತ್ತೆ. ಸೊ ಇದು ಪರ್ಸ್ನಲ್ ಲೆಟರ್. ಸೊ ಅಫಿಷಿಯಲ್ ಲೆಟರ್ ಯಾರಿಗೆ ಬರೀಬೇಕು, ಮ್ಯಾನೇಜರ್ಗೆ, KSRTC ಡಿಪಾರ್ಟ್ಮೆಂಟ್ ಮ್ಯಾನೇಜರ್ಗೆ, ಡಿಪೋ ಮ್ಯಾನೇಜರ್ಗೆ ಬರೀಬೇಕು. ಯಾವುದಕ್ಕೆ, ರಿಕ್ವೆಸ್ಟಿಂಗ್ ಹಿಮ್ ಟು ಪ್ರೊವೈಡ್ ಮೋರ್ ಬಸ್ಸಸ್ ಟು ಯುವರ್ ವಿಲೇಜ್, ನಿಮ್ಮ ವಿಲೇಜ್ಗೆ ಸೊ ಬಸ್ ಬೇಕಾಗಿರುತ್ತೆ, ಅದಕ್ಕೆ ಸೊ ಬರೀಬೇಕಾಗುತ್ತೆ. ಸೊ ಇದಕ್ಕೆ ಏನು ಬರೀತೀರಾ, ಫಸ್ಟ್ ಫ್ರಮ್ ಅಡ್ರೆಸ್ ಏನು ಬರೀತೀರಾ ಮೇಲ್ಗಡೆ ಇರೋದು, ಅದಾದಮೇಲೆ ಡೇಟ್ ಬರೀತೀರಾ, ಟು ಅಡ್ರೆಸ್ ಯಾರಿಗೆ ಬರ್ತಾರೆ ಡಿಪೋ ಮ್ಯಾನೇಜರ್ ಬರೀತೀರಾ KSRTC, ಅದಾದಮೇಲೆ ಅಲ್ಲಿ ವಿದ್ಯಾನಗರ್ ಉಡುಪಿ ಅಂತೇಳಿ ಬರೀತೀರಾ. ಅದಾದಮೇಲೆ ಏನು ಬರೀತೀರಾ, ಸೊ ಡೇಟ್ ಆಯಿತು, 2 ಆಯಿತು, ಓಕೆ. ನೆಕ್ಸ್ಟ್ ರೆಸ್ಪೆಕ್ಟೆಡ್ ಸರ್ ಅಂತೇಳಿ ಬರೀತೀರಾ, ಸ್ಯಾಲ್ಯುಟೇಷನ್. ಅದಾದಮೇಲೆ ಸಬ್ಜೆಕ್ಟ್ ಬರೀಬೇಕು ಇಲ್ಲಿ, ರಿಕ್ವೆಸ್ಟಿಂಗ್ ಟು ಪ್ರೊವೈಡ್ ಮೋರ್ ಬಸ್ಸಸ್ ಅಂತೇಳಿ ಈ ಥರ ಎಲ್ಲ ಬರೀತೀರಾ. ಅದಾದಮೇಲೆ ಬಾಡಿ ಆಫ್ ಲೆಟರ್, ಬಾಡಿ ಆಫ್ ಲೆಟರ್ ಮೇಲೆ ಥ್ಯಾಂಕ್ ಯು ಅಂತೇಳಿ ಬರೆದು ಕೊನೆಗೆ ಸಬ್ಸ್ಕ್ರಿಪ್ಷನ್ ಯುವರ್ ಸಿನ್ಸಿಯರ್ಲಿ, ಸೊ ಈ ಥರ ಬರೆದು ಹೆಸರನ್ನ ನೀವು ಬರಿಬೇಕಾಗುತ್ತೆ. ಇದು ಇವತ್ತಿನ ಪೇಪರ್. ಇದರದ್ದು ಕೀ ಆನ್ಸರ್ನ ನಾನು ನೆಕ್ಸ್ಟ್ ಲಿಂಕಲ್ಲಿ ನಾನು ಕಳಿಸ್ತೀನಿ, ನೀವು ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಇದನ್ನು ನೀವು ಚೆಕ್ ಮಾಡ್ಕೋಬೋದು. ಸೊ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತೇಳಿ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರ್ಯಾರೋ ಎಕ್ಸಾಮ್ ಬರೆದಿದ್ದಾರೆ ಮತ್ತು ಟೀಚರ್ಸ್ ಯಾರಾದರೂ ನೋಡ್ತಾ ಇದ್ದರೆ ನಿಮ್ಮ ಸ್ಟೂಡೆಂಟ್ಸ್ ಬರೆದಿರೋರಿಗೆ ಆ ಗ್ರೂಪಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಸೊ ಕೀ ಆನ್ಸರ್ನ ಚೆಕ್ ಮಾಡ್ಕೊಳ್ಳೋಕ್ಕೆ. ಎಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ಎಕ್ಸಾಮ್ಗೆ. ಧನ್ಯವಾದಗಳು.